ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಈಗ ಮತ್ತೊಂದು ಆಪ್ಷನ್ ಎಂಟ್ರಿಯನ್ನು ನೋಡೋಣ. ನೋಡಿ, ಇಲ್ಲಿ ರ್ಯಾಂಕ್ ತುಂಬ ದೂರ ಇದೆ. 2,30,955. ನೋಡಿ, 2,30,955 ಇವರ ರ್ಯಾಂಕು. ಕ್ಯಾಟಗರಿ ST ಮತ್ತು ಕನ್ನಡ ಮೀಡಿಯಂ ಇದೆ ಮತ್ತು ಹೈದರಾಬಾದ್ ಕೋಟಾ ಇದೆ. ನೋಡಿ, 2,30,955 ಕ್ಯಾಟಗರಿ ST ಕನ್ನಡ ಮೀಡಿಯಂ ಹೈದರಾಬಾದ್ ಇದೆ. ಈಗ ಇವರಿಗೆ ಸೀಟು ಸಿಗುತ್ತೋ ಇಲ್ವೋ ಅಂತ ಪದೇ ಪದೇ ಕೇಳ್ತಾ ಇದ್ದಾರೆ. ನೋಡಿ, ಯಾರೂ ಈ ರೀತಿ ನನಗೆ ಇಮೇಜ್ಗಳನ್ನು ಕಳಿಸ್ಬೇಡಿ. ರಿಯಲ್ ಏನು PDF ಇರುತ್ತೆ ಅದನ್ನು ಕಳಿಸಿ. ಇವರು ನನ್ನ ಕಡೆ 500 ಪೇ ಮಾಡಿ ಆಪ್ಷನ್ ಎಂಟ್ರಿ ಲಿಸ್ಟ್ ತೊಗೊಂಡಿದ್ರು ಮತ್ತು ಪದೇ ಪದೇ ಕೇಳ್ತಾ ಇರೋದ್ರಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಇದೊಂದು ಅಷ್ಟೊಂದು ಕ್ಲಿಯರ್ ಆಗಿ ನೋಡೋವ್ರಿಗೂ ಕಾಣೋದಿಲ್ಲ. ಇಲ್ಲಿ ಇವರು ನನ್ನ ಕಡೆ ಪೇ ಮಾಡಿ ಲಿಸ್ಟ್ ತೆಗೆದುಕೊಂಡಿದ್ದಾರೆ, ಆದರೆ ತೀರಾ ನಾನು ಕೊಟ್ಟ ಲಿಸ್ಟ್ ಪ್ರಕಾರನೇ ಹಾಕ್ಕೊಂಡಿಲ್ಲ. ಅದನ್ನು ನಾನು ನಿಮಗೆ ಇಲ್ಲಿ ಹೇಳಿ ಬಯಸ್ತೀನಿ. ನಾನು ಕೊಟ್ಟ ಲಿಸ್ಟ್ನಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಮಧ್ಯದಲ್ಲಿ ಯಾವ ಇನ್ಫೀರಿಯರ್ ಕಾಲೇಜು ಅಂದರೆ ಲೋ ಗ್ರೇಡ್ ಕಾಲೇಜು, ಹೈ ಗ್ರೇಡ್ ಕಾಲೇಜು ಮಿಕ್ಸ್ ಮಾಡಿ ಕೊಡೋದಿಲ್ಲ. ನಾನು ನಿಮಗೆ ಒಂದು ಹೈ ಗ್ರೇಡ್ ಕಾಲೇಜಿಂದ ಲೋ ಗ್ರೇಡ್ ಕಾಲೇಜ್ವರೆಗೆ ನೀಟಾಗಿ ಕೊಟ್ಟಿರ್ತೀನಿ ನಾನು. ಆದರೆ ಏನಾಗ್ತದೆ ಅಂದರೆ, ಇವರಿಗೆ ಸೈಬರ್ ಸೆಂಟರ್ನಲ್ಲಿ ಹಾಕ್ಸಿದ್ದಾರೆ ಮತ್ತು ತಾವು ಕೆಲವೊಂದೇನೋ ರಿಸರ್ಚ್ ಮಾಡಿ ಇದಕ್ಕೆ ಅವ್ರಿಗೆ ಏನು ಹೆದರಿಕೆ ಅಂದರೆ, ನಮ್ಮದು ಇಷ್ಟು 2,30,000 ಮೇಲೆ ಇದೆ, ನಮಗೆ ಕಾಲೇಜು ಸಿಗೋದಿಲ್ಲ ಅಂತ ಅವರಿಗೆ ತುಂಬ ಹೆದರಿಕೆ. ಹೀಗಾಗಿ ತಾವು ಏನೇನೋ ರಿಸರ್ಚ್ ಮಾಡಿ ಹಾಕ್ಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ನಡುವೆ ತುಂಬ ಲೋವರ್ ಕಾಲೇಜು, ಹೈಯರ್ ಕಾಲೇಜು ಹಿಂಗೆ ಮಿಕ್ಸಪ್ ಆಗಿದ್ದಾವೆ. ಇಲ್ಲಿ ಟೋಟಲ್ ನೋಡಿ 157 ಇದನ್ನು ಹಾಕ್ಕೊಂಡಿದ್ದಾರೆ. ಒಂದು ವೇಳೆ ಇದು ನಿಮ್ಗೆ ಕಾಣಲಿಲ್ಲ ಅಂದರೆ ನಾನು ಹೇಳೋದು ಕೇಳಿ, ನಿಮಗೆ ಸಾಕಷ್ಟು ಇದರಿಂದ ಮಾಹಿತಿ ಬರುತ್ತೆ. ಯಾರೆಲ್ಲ ರ್ಯಾಂಕ್ ತುಂಬ ದೂರ ಇದೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾವಾಗ ನಿಮ್ಮ ರ್ಯಾಂಕು ತುಂಬ 1 ಲಕ್ಷ, 1.5 ಲಕ್ಷ ಹೀಗೆ ಬರ್ತಾ ಇದ್ದಾಗ ನೀವು ಆಪ್ಷನ್ ಎಂಟ್ರಿಯನ್ನು ಸರಿಯಾಗಿ ಮಾಡಬೇಕು. ಕೇವಲ ಟಾಪ್ ಕಾಲೇಜ್ ಹಾಕೋಬಾರ್ದು, ಲೋವರ್ ಕಾಲೇಜುಗಳನ್ನು ಕೂಡ ನೀವು ಹಾಕೋಬೇಕು. ಮತ್ತು ನಿಮಗೆ ಮಾರ್ಕ್ ರೌಂಡ್ನಲ್ಲಾಯಿತು ಅಥವಾ ಫಸ್ಟ್ ರೌಂಡ್ನಲ್ಲಾಯಿತು ಅಥವಾ ಸೆಕೆಂಡ್ ರೌಂಡ್ನಲ್ಲಾಯಿತು ನಿಮಗೆ ಸೀಟು ಸಿಗದೆ ಹೋಗ್ಬೋದು. ಯಾವಾಗ ನಿಮ್ಮ ರ್ಯಾಂಕು 2 ಲಕ್ಷ ಹೀಗೆಲ್ಲ ಇದ್ದಾಗೆ ನಿಮಗೆ ಯಾವುದೇ ಮಾರ್ಕ್ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ನಲ್ಲಿ ಯಾವುದೇ ಸೀಟು ಸಿಗದೆ ಹೋಗ್ಬೋದು. ಮತ್ತು ನಿಮಗೆ ಥರ್ಡ್ ರೌಂಡ್ನಲ್ಲೂ ಸಿಗೋದಿಲ್ಲ, ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಹಾಕಿರಲಿಲ್ಲ ಅಂದರೆ. ಇದನ್ನು ತಿಳ್ಕೊಳ್ಳಿ. ಕೇವಲ ಟಾಪ್ ಕಾಲೇಜ್ ಹಾಕಿ ಲೋವರ್ ಕಾಲೇಜ್ ಹಾಕ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಸೀಟು ಸಿಗದೆ ಹೋಗ್ಬೋದು. ನೀವು ಟಾಪ್ ಕಾಲೇಜ್ ಹಾಕೋದ್ರ ಜೊತೆಗೆ ಲೋವರ್ ಕಾಲೇಜನ್ನು ಹಾಕಬೇಕು. ಮತ್ತು ಯಾರು ಜನರಲ್ ಮೆರಿಟು ಅದು ಇದಿರಲ್ಲ ಅವರಿಗೆ ಟಾಪ್ ಕಾಲೇಜುಗಳು ಸಿಗೋದೇ ಇಲ್ಲ. ಇವ್ರದ್ದು ಏನಿದೆ, ಈಗ ಇವರು ST ಇದ್ದಾರೆ ಮತ್ತು ಕನ್ನಡ ಮೀಡಿಯಂ ಇದೆ, ಹೈದರಾಬಾದ್ ಕೋಟಾ ಇದೆ, ಇವೆಲ್ಲ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಟಾಪ್ ಕಾಲೇಜುಗಳು ಸಿಗೋ ಸಾಧ್ಯತೆ ಇರುತ್ತೆ. ಲೋವರ್ ಕಾಲೇಜಲ್ಲಿ ಈಗ ನಮ್ಮ ಒಂದು ಸುಮಾರು 300 ಕಾಲೇಜುಗಳಲ್ಲಿ ಸುಮಾರು ಒಂದು 40 ಕಾಲೇಜುಗಳು ನಿಮಗೆ 2 ಲಕ್ಷದ ಮೇಲೆ ಬಂದರೂ ಕೂಡ ನಿಮಗೆ ಅಲ್ಲಿ CS ಸೀಟ್ ಸಿಗುತ್ತೆ. ಜನರಲ್ ಮೆರಿಟ್ನವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, CS ಅಲೈಡ್ ಬ್ರಾಂಚ್ ಸೀಟ್ ಸಿಗುತ್ತೆ. ಆದರೆ ಅಂಥ ಕಾಲೇಜುಗಳನ್ನು ನೀವು ಹಾಕಿರಬೇಕು, ಅಂದರೆ ಮಾತ್ರ ಸಿಗುತ್ತೆ. ಒಂದು 40 ಕಾಲೇಜುಗಳಿವೆ, ಅಲ್ಲಿ ನಿಮಗೆ 2 ಲಕ್ಷದ ಮೇಲೆ ಕೂಡ ಈವನ್ CS ಬ್ರಾಂಚ್ ಸಿಗುತ್ತೆ. ಅದೇ ನಿಮಗೆ ಟಾಪ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಕೂಡ ಸಿಗೋದಿಲ್ಲ. ನೀವೀಗ RV ಕಾಲೇಜು, ಪೆಸೆಟ್ಟು ಇಂಥೆಲ್ಲ ಹಾಕ್ಕೊಂಡ್ರೆ ನಿಮಗೆ ಮೆಕ್ಯಾನಿಕಲ್ ಆಯಿತು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಯಿತು, ಇಂಥವು ಯಾವ ಇದು ಸಿಗೋದಿಲ್ಲ. ಆ ರೀತಿ ಒಂದು ಈ ಆಪ್ಷನ್ ಎಂಟ್ರಿಯೇ ಇದಿರುತ್ತೆ, ನೀವು ತಿಳ್ಕೊಬೇಕಾದದ್ದು. ಆದ ಕಾರಣ ಇಲ್ಲಿ ಇವ್ರು ಏನು ಮಾಡಿದ್ದಾರೆ, ನಿಮ್ಗೆ ಕಾಣಲಿಕ್ಕೂ ಅಷ್ಟು ಇದು ನಾನು ಹೇಳ್ತೀನಿ ಕೇಳಿ. ಇಲ್ಲಿ BIT ಹಾಕಿದ್ದಾರೆ. BITಯಲ್ಲಿ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಇವೆಲ್ಲ ಹಾಕಿದ್ದಾರೆ. BITಯಲ್ಲಿ ಮೆಕ್ಯಾನಿಕಲ್ ಇಂಥ ಬ್ರ್ಯಾಂಚುಗಳು ಇವರಿಗೆ ಸಿಗ್ಬೋದು. ಯಾಕಂದರೆ ಟಾಪ್ ಕಾಲೇಜುಗಳಲ್ಲಿ ನಾನು ಈಗಾಗಲೇ ಹೇಳಿದಂತೆ ಹೈಯರ್ ಬ್ರ್ಯಾಂಚುಗಳು ಸಿಗೋದಿಲ್ಲ. ಲೋವರ್ ಬ್ರ್ಯಾಂಚುಗಳು ಇವರು ST ಕ್ಯಾಟಗರಿಗೆ ಸೇರೋದ್ರಿಂದ ಟಾಪ್ ಕಾಲೇಜುಗಳಲ್ಲಿ ಇವರಿಗೆ ಲೋವರ್ ಬ್ರ್ಯಾಂಚುಗಳು ಸಿಗೋ ಸಾಧ್ಯತೆ ಇದೆ. ಈ ಲಿಸ್ಟು ಅಷ್ಟೊಂದು ಆಗಿ ನಿಮಗೆ ಮ್ಯಾಟ್ರ್ ಆಗೋದಿಲ್ಲ. ಒಂದೇ ನಾನು ಕೊಟ್ಟಿದ್ದಕ್ಕೆ ಇವ್ರು ಹಾಕ್ಕೊಂಡಿದ್ದಕ್ಕೆ ಏನು ಇದಾಗಿದೆ ಅಂದರೆ, ಇವರು ಮಧ್ಯದಲ್ಲಿ ಲೋವರ್ ಕಾಲೇಜುಗಳನ್ನು ಆ್ಯಡ್ ಮಾಡಿದ್ದಾರೆ. ಈಗ ಉದಾಹರಣೆಗೆ ನಿಮಗೆ ತೋರಿಸ್ಬೇಕಂದ್ರೆ ಇವರೆಲ್ಲ ಕಾಲೇಜುಗಳನ್ನು ಹಾಕ್ತಾ ಹೋಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು 33 ಪೊಸಿಷನ್ನಲ್ಲಿ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಲಕ್ಷ್ಮೀಪುರ, ಮಂಡ್ಯ ಅಂತ. ಇದು ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಾನು ಈಗಾಗಲೇ ಹೇಳಿದೆ ನಿಮಗೆ 1.5 ಲಕ್ಷ 2 ಲಕ್ಷ ಬಂದರೂ ಕೂಡ ಸಿಗುವಂಥ ಕಾಲೇಜುಗಳಿವೆ ಅಂತ. ಅಂಥ ಕಾಲೇಜಿದು. ಅಂಥ ಕಾಲೇಜನ್ನು ಇಲ್ಲೇ ಮಿಡ್ಲಲ್ಲಿ ಹಾಕ್ಕೊಂಡ್ರು. ಯಾವಾಗ 33, 34 ನಿಮ್ಗೆ ಕಾಣಲಿಲ್ಲ ಅಂದರೂ ನಾನು ಹೇಳೋದು ಕೇಳಿ. ನೆಕ್ಸ್ಟ್ ಏನು ಹಾಕಿದ್ದಾರೆ, SDM ಕಾಲೇಜ್ ಧಾರವಾಡ. ನೋಡಿ, ಸ್ಟ್ಯಾಂಡರ್ಡ್ ಕಾಲೇಜಿಗೆ ಬಂದುಬಿಟ್ರು. ಅದು ಏನು ಹಾಕಿದ್ದಾರೆ, ಅಲ್ಲಿ CS ಹಾಕಿದ್ದಾರೆ. ಆಮೇಲೆ NI ಮೈಸೂರಿಗೆ ಹಾಕ್ಕೊಂಡಿದ್ದಾರೆ. NI ಮೈಸೂರಲ್ಲಿ ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಮತ್ತು ಆಮೇಲೆ PS ಮಂಡ್ಯಕ್ಕೆ ಹೋಗಿದ್ದಾರೆ. ನೋಡಿ, ಇಲ್ಲಿ ತುಂಬ ಲೋವರ್ ಕಾಲೇಜನ್ನು ಹಾಕ್ಕೊಂಡು ಮತ್ತೆ ಸ್ಟ್ಯಾಂಡರ್ಡ್ ಕಾಲೇಜುಗಳನ್ನು ಹಾಕೋತಾ ಹೋಗಿದ್ದಾರೆ. ಇವ್ರಿಗೆ ಏನಾದರೂ ಅಲಾಟ್ ಆಗಿದ್ದರೆ, ಆದರೆ ಏನಾಗ್ಬಿಡುತ್ತೆ, ಈ ಲೋವರ್ ಕಾಲೇಜು ಏನು 33, 34ನಲ್ಲಿರುವಂಥ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಅಂತ ಏನಿದೆ, ಇದು ಅಲಾಟ್ ಆಗಿಬಿಡ್ತಂದರೆ ಇದನ್ನು ಹೋಲ್ಡ್ ಇಟ್ಕೊಂಡ್ರೆ ಇವು ತೆಳಗಿನವೆಲ್ಲ ಡಿಲೀಟ್ ಆಗ್ತವೆ. ಆದ ಕಾರಣ ನಿಮ್ಮ ರ್ಯಾಂಕು ದೂರ ಇರೋದ್ರಿಂದ ನೀವು ಲೋವರ್ ಕಾಲೇಜನ್ನು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು, ಸೇಫು. ಆದರೆ ನೀವು ಪ್ರಯಾರಿಟಿ ಪ್ರಕಾರ ಹಾಕಿ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, PS ಕಾಲೇಜು, ಮಂಡ್ಯ ಅವೆಲ್ಲ ಹಾಕ್ಕೊಂಡಿದ್ದಾರೆ.
ವಿದ್ಯಾವರ್ಧಕ ಮೈಸೂರು ಹಾಕಿದ್ದಾರೆ. ನಿಮಗೆ ಕಾಣಿಸೋದಿಲ್ಲ, ಆದರೂ ನಾನು ಹೇಳೋದನ್ನು ಕೇಳ್ತಾ ಹೋಗಿ. ಆಮೇಲೆ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಮಂಗಳೂರು, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಹಾಕಿದ್ದಾರೆ, ಸಾಯಿ ವಿದ್ಯಾ ಹಾಕಿದ್ದಾರೆ, ಅದು ಕೂಡ ಒಳ್ಳೆ ಕಾಲೇಜು. ಸಪ್ತಗಿರಿ NPS ಯೂನಿವರ್ಸಿಟಿ ಹಾಕಿದ್ದಾರೆ, ಅಮಿಟಿ ಯೂನಿವರ್ಸಿಟಿ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಶ್ರೀ ಸಾಯಿರಾಮ್ ಕಾಲೇಜು, ಇದು ACS ಕಾಲೇಜ್ ಆಫ್ ಇಂಜಿನಿಯರಿಂಗು. ಆಮೇಲೆ ಡಾಕ್ಟರ್ HN ಕಾಲೇಜ್ ಆಗಬೇಕಾಗಿತ್ತದು, ಏನೋ ಅಲ್ಲಿ ಡಾಕ್ಟರ್ ಅಂತ ಬಂದಿದೆ. ಇದು ಈಸ್ಟ್ ವೆಸ್ಟ್ ಕಾಲೇಜು, ಗೋಪಾಲನ್ ಕಾಲೇಜು, ಬೃಂದಾವನ್ ಕಾಲೇಜು, ಹೀಗೆಲ್ಲ ಹಾಕ್ತಾ ಹೋಗಿದ್ದಾರೆ. ಶ್ರೀಕೃಷ್ಣ ಇನ್ಸ್ಟಿಟ್ಯೂಟು, ಸಂಭ್ರಮ ಇನ್ಸ್ಟಿಟ್ಯೂಟು, ಇವೆಲ್ಲ ನೋಡಿ. ಸಂಭ್ರಮ ಇವೆಲ್ಲ ಸ್ವಲ್ಪ ಲೋ ಗ್ರೇಡ್ ಕಾಲೇಜ್ ಇವೆಲ್ಲ, ಅಂದರೆ ಲೋ ರ್ಯಾಂಕ್ನವ್ರಿಗೆ ಸಿಗ್ತವೆ. ಕಾಲೇಜ್ ಹೇಗಿದ್ದಾವೆ ನನಗೆ ಗೊತ್ತಿಲ್ಲ. ಕಾಲೇಜ್ ಒಂದು ವೇಳೆ ಚೆನ್ನಾಗಿದ್ದು ರ್ಯಾಂಕ್ ದೂರ ಹೋಗಿರೋದು ಹಾಗೆ ಆಗೋದು ಅಪರೂಪ. ಇಲ್ಲಿ ನೋಡಿ, ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟು, ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ನೋಡಿ, ಹೆಸರು ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಅಂತಿದೆ, ಆದರೆ ರ್ಯಾಂಕ್ ತುಂಬ ಇವೆಲ್ಲ ಲೋ ರ್ಯಾಂಕ್ ಕಾಲೇಜ್ ಇವೆಲ್ಲ. ಆಮೇಲೆ ನಿಮಗೆ ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಇವೆಲ್ಲ ನೋಡಿ. ಆಮೇಲೆ ಜ್ಞಾನ ವಿಕಾಸ ಬಿಡದಿ, ಆಮೇಲೆ ಇದು ಹರ್ಷ ಇನ್ಸ್ಟಿಟ್ಯೂಟು, ಇವೆಲ್ಲ ಹೊಸ ಕಾಲೇಜು, ಹರ್ಷ ಇನ್ಸ್ಟಿಟ್ಯೂಟ್ ಅದು. ಆಮೇಲೆ ನಿಮಗಿಲ್ಲಿ ರತಿನಾಮ್ ಇನ್ಸ್ಟಿಟ್ಯೂಟು, ಇದು ಕೂಡ ಹೊಸ ಕಾಲೇಜು. ಆಮೇಲೆ ಆಕಾಶ್ ಇನ್ಸ್ಟಿಟ್ಯೂಟು, ಇವೆಲ್ಲ ಸ್ವಲ್ಪ ಲೋ ಗ್ರೇಡ್ ಕಾಲೇಜ್ ಇದ್ದಾವೆ. RL ಜಾಲಪ್ಪ, ಇವೆಲ್ಲ ಲೋ ಗ್ರೇಡ್ ಕಾಲೇಜು. ಇಂಪ್ಯಾಕ್ಟ್ ಕಾಲೇಜು, ವಿಜಯ್ ವಿಠಲ ಇನ್ಸ್ಟಿಟ್ಯೂಟು, ನ್ಯೂ ಎಬೆಂಜರ್, ಇದು ಕೂಡ ಹೊಸ ಕಾಲೇಜು. ಅಂದರೆ ಇವನ್ನೆಲ್ಲ ತೆಳಗಡೆ ಇರಲಿ ಇವು. MS ಇಂಜಿನಿಯರಿಂಗ್ ಕಾಲೇಜು, ಈ ರೀತಿ. ಮತ್ತು MS ಇಂಜಿನಿಯರಿಂಗು, ಆದಿತ್ಯ ಕಾಲೇಜು ನೋಡಿ, ಆದಿತ್ಯ ಕಾಲೇಜ್ ಇವೆಲ್ಲ ಆದಮೇಲೆ ಮತ್ತೆ ಇಲ್ಲಿ ಸ್ವಲ್ಪ ಒಳ್ಳೆ ಕಾಲೇಜ್ ಬಂತು. ಯೂನಿವರ್ಸಿಟಿ BDT ದಾವಣಗೆರೆದು, ಡೀಸೆಂಟ್ ಕಾಲೇಜು. ಆಮೇಲೆ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆದು, ಆಕ್ಸ್ಫರ್ಡ್ ಕಾಲೇಜು, ಇವೆಲ್ಲ ಸ್ವಲ್ಪ ಡೀಸೆಂಟ್ ಕಾಲೇಜು. KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಘುನಹಳ್ಳಿ, ವೇಮನಾ ಇನ್ಸ್ಟಿಟ್ಯೂಟು ನೋಡಿ, ತುಂಬ ಲೋ ಗ್ರೇಡ್ ಕಾಲೇಜುಗಳನ್ನು ಹಾಕಿ ಆಮೇಲೆ ಮತ್ತೆ ಡೀಸೆಂಟ್ ಕಾಲೇಜ್ ಹಾಕೋದ್ರಲ್ಲಿ ಏನು ಅರ್ಥ ಇದೆ? AMC ಕಾಲೇಜು, ಗ್ಲೋಬಲ್ ಅಕಾಡೆಮಿ, ಈಸ್ಟ್ ವೆಸ್ಟು, SJBIT, RNSIT ನೋಡಿ. RNSIT ನೋಡಿ, RNSIT ಆದ್ಕೊಳ್ಳಿ ಒಮ್ಗಿಲೆ ಎಲ್ಲಿ ಹೋಗ್ಬಿಡ್ತು, ಟಿ ಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಹೋಗ್ಬಿಡ್ತು. ಆಮೇಲೆ MUJ, ಮತ್ತು ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜು. ಆಮೇಲೆ UEC ಹಾಕಿದ್ದಾರೆ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು, ಮತ್ತು ಡಾನ್ ಬಾಸ್ಕೋ, ಮತ್ತು ಅಟ್ರಿಯಾ ನೋಡಿ. ಈ ರೀತಿ ಏನು ಮಿಕ್ಸಪ್ ಮಾಡಿದ್ದಾರೆ. ನಡುವೆ ಸ್ಟ್ಯಾಂಡರ್ಡ್ ಕಾಲೇಜು, ತುಂಬ ಲೋ ಕಾಲೇಜು ನಡುವೆ. ಇವು ಲೋ ಕಾಲೇಜೆಲ್ಲ ಹಾಕಲೇಬೇಕು ಇವರು, ಯಾಕಂದರೆ ರ್ಯಾಂಕ್ ತುಂಬ ದೂರ ಇದೆ, ಅವನ್ನೆಲ್ಲ ಕೆಳಗೆ ಬರಬೇಕಾಯಿತು. ಅವು ಮಿಕ್ಸ್ ಹಾಕಿದ್ದಾರೆ. ಇವರು ನೀಟಾಗಿ ನಾನು ಕೊಟ್ಟದಂತೆಯೇ ಹಾಕಿದರೆ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಈಗ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಏನಾಗುತ್ತೆ, ನಡುವಿನ ಲೋ ಕಾಲೇಜ್ ಇರ್ತಾವಲ್ಲ ಅವೇ ಅಲರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾನು ಈಗ ನಿಮಗೆ ಈ ಇದರಲ್ಲಿ ಒಂದು ಏನು ಕನ್ಕ್ಲೂಷನ್ ಹೇಳ್ತೀನಿ ಅಂದರೆ, ಯಾರ ರ್ಯಾಂಕು ತುಂಬ ದೂರ ಇದೆ, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಹೀಗೆಲ್ಲ ಇದೆ, ನಿಮಗೂ ಕೂಡ ಕಾಲೇಜು ಸಿಗುವಂಥ ಚಾನ್ಸ್ ಇದೆ. ಆದರೆ ನೀವೇನು ಮಾಡಬೇಕಂದ್ರೆ ಥರ್ಡ್ ರೌಂಡ್ವರೆಗೆ ಕಾಯಬೇಕು ಮತ್ತು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಕೇವಲ ಹೈ ಗ್ರೇಡ್ ಕಾಲೇಜುಗಳನ್ನು ಹಾಕ್ಕೊಂಡ್ಕೊಂಡಿರೋದಲ್ಲ, ಹೈ ಗ್ರೇಡ್ ಕಾಲೇಜ್ಗಿಂತ ನೀವು ಮಾಡ್ರೇಟ್, ಎವರೇಜ್ ಕಾಲೇಜುಗಳನ್ನು, ಡೀಸೆಂಟ್ ಕಾಲೇಜುಗಳನ್ನು ಹಾಕಿ ಆಮೇಲೆ ಕೆಳಗಡೆ ಲೋ ಗ್ರೇಡ್ ಕಾಲೇಜುಗಳನ್ನು ಹಾಕಲಿಕ್ಕೆ ಮರಿಬೇಡಿ. ಅಂದರೆ ನಿಮಗೆ ಏನೋ ಒಂದು ಎವರೇಜ್ ಕಾಲೇಜ್ ಅಲಾಟ್ ಆಗೋದಿತ್ತಂದರೆ ಆಗ್ತದೆ, ಇಲ್ಲಾಂದರೆ ನಿಮಗೆ ಲೋ ಗ್ರೇಡ್ ಕಾಲೇಜ್ ಅಲಾಟ್ ಆಗುತ್ತೆ. ಅವಾಗ ನೀವು ವಿಚಾರ ಮಾಡ್ಬೋದು ಜಾಯಿನ್ ಆಗಬೇಕೋ ಬೇಡ ಅಂತ. ಅದರಿಂದ ಕಾಲೇಜುಗಳನ್ನು ಮಿಕ್ಸ್ ಮಾಡಬೇಡಿ. ನೀಟಾಗಿ, ನಾನು ಎಷ್ಟೋ ವಿದ್ಯಾರ್ಥಿಗಳು 1 ಲಕ್ಷ, 1.5 ಲಕ್ಷ ಇದ್ದ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೂ ಕೂಡ CS ಇವನ್ನೆಲ್ಲ ಹಾಕಿಕೊಟ್ಟಿದ್ದೀನಿ. ಏನು ನೀಟಾಗಿ ಹಾಕ್ಕೋಬೇಕು ನೀವು. ಹೈ ಗ್ರೇಡು, ಆಮೇಲೆ ಎವರೇಜು, ಆಮೇಲೆ ಲೋ ಗ್ರೇಡು ಹಾಕಬೇಕು. ಲೋ ಗ್ರೇಡ್ಗಳನ್ನು ಭಾಳ ಹಾಕಬೇಕು. ಈ ಹೈ ಗ್ರೇಡು ಎವರೇಜು ಸ್ವಲ್ಪ ಹಾಕ್ಕೋಬೇಕು, ಲೋ ಗ್ರೇಡು ಭಾಳ ಹಾಕ್ಕೋಬೇಕು. ನಿಮ್ಮ ಏನೋ ಇದಿದ್ದರೆ ನಿಮಗೆ ಎವರೇಜ್ ಕಾಲೇಜು ಕೂಡ ಲಾಸ್ಟ್ ರೌಂಡ್ನಲ್ಲಿ ಸಿಗೋ ಸಾಧ್ಯತೆ ಇರ್ತದೆ. ಮತ್ತೊಂದು ವಿಡಿಯೋದೊಂದಿಗೆ, ಮುಂದಿನ ಆಪ್ಷನ್ ಲಿಸ್ಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭಾಗವಹಿಸೋಣ.